ದೊಡ್ಡ ದೊಡ್ಡ ಕ್ಷೇತ್ರಗಳಿರ್ಬೋದು, ಅಥವಾ ನಮ್ಮ ಹಿಂದಿನವರೆಲ್ಲರೂ ಸಹ ವಾಸವಿದ್ದಂತಹ ಇಂತಹ ಗ್ರಾಮಗಳಿರ್ಬೋದು, ಈ ಗ್ರಾಮಾದಿ ಪ್ರದೇಶಗಳಿರ್ಬೋದು, ಇಲ್ಲೆಲ್ಲ ಕಡೆಯೂ ಸಹ ನಿತ್ಯವಾಗಿ ಆ ಭಗವಂತನ ಆರಾಧನೆಯನ್ನು ಮಾಡುವಂತಹ ಉದ್ದೇಶದಿಂದ ನಮ್ಮ ಪೂರ್ವಜರು ಅನೇಕ ದೇವಸ್ಥಾನಗಳನ್ನೆಲ್ಲ ಸ್ಥಾಪನೆ ಮಾಡಿ, ಬೇರೆ ಬೇರೆ ಸಂದರ್ಭಗಳಲ್ಲಿ ದೇವಸ್ಥಾನಾದಿಗಳನ್ನೆಲ್ಲ ಸ್ಥಾಪನೆ ಮಾಡಿ ವಿಶೇಷವಾಗಿ ಭಗವಂತನ ಸೇವೆಯನ್ನು ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗಿ ಬಂದಿದ್ದಾರೆ. ಅಂತಹ ಪರಂಪರೆಯಲ್ಲಿ ಬಂದವರು ನಾವೆಲ್ಲರೂ ಸಹ. ಹಾಗಾಗಿ ಅಂತಹ ಆ ದೇವಸ್ಥಾನಗಳನ್ನೆಲ್ಲ ಚೆನ್ನಾಗಿ ಇಟ್ಟುಕೊಂಡು ಅಲ್ಲಿ ನಿತ್ಯ ಪೂಜೆ ಉತ್ಸವಾದಿಗಳೆಲ್ಲವೂ ಸಹ ನಡೆಯುವಂತೆ ಮಾಡಿ ಆ ಭಗವಂತನ ಸೇವೆಯನ್ನು ಮಾಡಿ ಅವನ ಅನುಗ್ರಹಕ್ಕೆ ಪಾತ್ರರಾಗಬೇಕಾದದ್ದು ಪ್ರತಿಯೊಬ್ಬರ ಒಂದು ಕರ್ತವ್ಯವೂ ಆಗಿದೆ. ಲೌಕಿಕವಾಗಿ ನಮಗೆ ಎಷ್ಟೇ ಕೆಲಸಗಳು ವ್ಯವಹಾರಗಳು ಇದ್ದರೂ ಸಹ ಈ ಧಾರ್ಮಿಕತೆ, ಈ ಆಧ್ಯಾತ್ಮಿಕತೆ ಅನ್ನೋದು ನಮ್ಮ ಜೀವನದ ಒಂದು ಭಾಗವಾಗಬೇಕು. ಪ್ರತಿನಿತ್ಯದ ನಮ್ಮ ದಿನಚರ್ಯದಲ್ಲಿ ಒಂದು ಭಾಗವು ಭಗವದ್ ಆರಾಧನೆ ಅನ್ನೋದು ಇರಬೇಕು. ಅದು ಎಷ್ಟೊತ್ತು ಬೇಕಾದರೂ ಆಗಲಿ, 5 ನಿಮಿಷವೋ 2 ನಿಮಿಷವೋ 10 ನಿಮಿಷ, ಅದೇನು ತೊಂದರೆ ಇಲ್ಲ. ನಾವು ಎಷ್ಟು ಶ್ರದ್ಧೆಯಾಗಿ ಮಾಡ್ತೀವಿ ಅನ್ನೋದೇ ತುಂಬ ಮುಖ್ಯ. ಅದರಿಂದ 2 ನಿಮಿಷ ಆದರೂ 5 ನಿಮಿಷ ಆದರೂ 10 ನಿಮಿಷ ಆದರೂ ಆ ಭಗವದ್ ಆರಾಧನೆ ಅನ್ನೋದು ಮನುಷ್ಯನಿಗೆ ಅತ್ಯಂತ ಅವಶ್ಯಕ. ಯಾವುದಾದ್ರೂ ಒಂದು ರೂಪದಲ್ಲಿ ಆ ಭಗವತ್ ಚಿಂತನೆ, ಭಗವದ್ ಆರಾಧನೆ ಅನ್ನೋದು ಮನುಷ್ಯನಿಗೆ ಅತ್ಯಂತ ಅವಶ್ಯಕ. ಇದನ್ನು ಮಾಡಿದಾಗ ನಮಗೊಂದು ವಿಶೇಷವಾದಂತಹ ಅಲೌಕಿಕವಾದ ಶಕ್ತಿ ಬರುತ್ತೆ. ಅದರಿಂದ ನಾವು ನಮ್ಮ ಜೀವನದಲ್ಲಿ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆ ಹಿಂದಿನವರೆಲ್ಲರೂ ಸಹ ವಿಶೇಷವಾಗಿ ಆರಾಧನೆಯನ್ನು ಮಾಡಿಕೊಂಡು ಬಂದಿರತಕ್ಕಂತಹ ದೇವರು ಈ ಸನ್ನಿಧಿಯಲ್ಲಿ ಇವತ್ತು ಪ್ರತಿಷ್ಠಾ ಕುಂಭಾಭಿಷೇಕಗಳನ್ನು ಮಾಡಿದ್ದೇವೆ.